ನಾಗೇಶ್ ಬಾಬು ಮಾಡಿದ್ರೆ ನಾಗೇಶ್ ಬಾಬುನ ಜೈಲಿಗೆ ಹಾಕ್ಸೋಣ, ಬಂಡವಾಳವ್ರು ಮಾಡಿದ್ರೆ ಜಗಣ್ಣ ಮಾಡಿದ್ರೆ ಜಗಣ್ಣ, ಯಾಕಂದ್ರೆ ಅಧಿಕಾರ ಐತೆ ನಿಮ್ಮ ಹತ್ರ, ಯಾಕೆ ತನಿಖೆ ಮಾಡಿಸಿ. ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಈಗ ರಾಜಣ್ಣವ್ರ ಬಗ್ಗೆ ಯಾರನ್ನ ಮಾತಾಡೋರು ಅಲ್ಲಿ ಪತ್ರಿಕೆಯಲ್ಲಿ ಯಾರು ಮಾತಾಡಿಲ್ಲ. ಅವ್ರ ಬಗ್ಗೆ ಏನು ಮಾತಾಡಿದ್ರೆ ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಇವ್ರು ಮುಂದೆ ಬರ್ತಾರಲ್ಲ, ಅವ್ರೆಲ್ಲೋ ಇರ್ತಾರೆ ಇರೋರು, ಅವ್ರು ಮಿಕ್ಸಕ್ ಮಾತಾಡಕ್ ಹೋಗ್ಬೇಡಿ. ವಾಸ್ತವಿಕತೆ ಏನೈತೆ ಅದು ಮಾತಾಡಿ. ಕಳ್ಳತನ ಕೊಂಡೋಡಿ ಚಂದ್ರಶೇಖರ್ ಮಾಡಿ ಅರೆಸ್ಟ್ ಮಾಡಬೇಕಾಯ್ತು, ಅವ್ರು ಮಾಡ್ತಿರ್ಲಿಲ್ವಾ? ಕಳ್ಳ ಇವಾಗ ಸಿರಾಜ್ ಕಳ್ತನ ಮಾಡೋನಂದ್ರೆ ಪೊಲೀಸರು ಬಿಡ್ತಾರ? ಕಳ್ತನ ಮಾಡಿದ್ರೆ ಹುಡ್ಕೊಂಡು ಒಳಗೆ ಹಾಕಿ ಹಾಕ್ತಾರೆ. ಸುಮ್ಮನೆ ಕೊಂಡವಾಡಿ ಚಂದ್ರಶೇಖರ್ ಮೇಲೆ ಹೇಳೋದು, ಇನ್ನೊಬ್ಬ ಹಾಲಿನ ಕಳ್ಳ ಅನ್ನೋದು, ಇನ್ನೊಂದು ಬಗ್ಗೆ ನಾಗೇಶ್ ಬಾಬುಗೆ ಇನ್ನೊಂದು ಕಳ್ಳ ಅಂತ ನಾವು ಅನ್ಬೋದ? ಪನ್ನಕ್ಕಾಗ್ತದ? ನಾವು ನೋಡಿಲ್ಲ, ನಾವು ಮಾಡಿಲ್ಲ. ಅವನೇನೇನು ಮಾಡಿರ್ತಾನೆ ಯಾರಿಗೆ ಗೊತ್ತಿರ್ತದೆ. ಅವರು ಅದರ ಅಧಿಕಾರದಲ್ಲಿದ್ದಾಗ ಇವೆಲ್ಲ ಮಾಡಿ ಹುಡಿತಾನೆ, ಅದು ಗೊತ್ತಾಗಿರ್ಬೋದು ಅಂತ ಅವ್ರು ಕೇಳ್ತಿದ್ರು ಚಂದ್ರಶೇಖರ್ ಅವರು. ಅವರು ಎಲೆಕ್ಷನ್ಗೋಸ್ಕರ ಪರ್ಪಸ್ ರಾಜಣ್ಣವ್ರ ಮೆಚ್ಚಕ್ಕೋಸ್ಕರ ಮಾಡಿದ್ರು. ರಾಜಣ್ಣವ್ರ ಬಗ್ಗೆ ಹಿಂದೆ ಇದೇ ನಾಗೇಶ್ ಬಾಬು ಅವರು ಏನೇನು ಪದಗಳು ಬಳಸಿ ಮಾತಾಡವ್ರೆ ಅದನ್ನ ಚಂದ್ರಶೇಖರ್ ಅವ್ರಿಗೆ ಮಾತಾಡಿಲ್ವೇ? ರಾಜಣ್ಣವ್ರ ಬಗ್ಗೆ ಆ ಥರ ಕೆಟ್ಟದಾಗಿ ಮಾತಾಡಿಲ್ವೇ? ಜೈಲಿಗೆ ಕಳಿಸ್ತೀನಿ, ಸಿಲ್ವರ್ ತಟ್ಟೆ ಕೊಡಿಸ್ತೀನಿ, ಮತನ್ ಕೊಡಿಸ್ತೀನಿ, ಇಷ್ಟುದ್ದ ಬಾಟ್ ನಮ್ಗುದಲ್ಲಪ್ಪ ನಾಗೇಶ್ ಬಾಬು, ಸೂಪರ್ ಸೈಡ್ ಮಾಡಿಸ್ಬಿಡ್ತೀನಿ, ಒಂದು ತಾಲೂಕಿಂದ ಆಚೆ ಕಳಿಸ್ಬಿಡ್ತೀನಿ ಅಂತ ಏಕವಚನದಲ್ಲಿ ಮಾತಾಡ್ದೆ. ಇವತ್ತು ಹೆಂಗ್ ಸೇರ್ಕೊಂಡು ಅವ್ರ ಜೊತೆ ಕಾಫಿ ಟೀ ಕುಡಿತೆ, ತಿಂಡಿ ತಿಂತೆ, ಅವ್ರ ಜೊತೆಗೆ ಕಳ್ಸೋದು. ಮಾತಾಡ್ಬಾರ್ದು ಯಾರೇ ಹೋಯ್ತು. ಈಗ ಇವತ್ತು ರಾಜಕಾರಣದಲ್ಲಿ ಚಂದ್ರಶೇಖರ್ ಆಗ್ಬೋದು, ರಾಜಣ್ಣ ಆಗ್ಬೋದು, ರಾಜಕಾರಣದಲ್ಲಿ ಏನನ್ನ ದೂರ ಇರ್ಬೋದು. ಕಾಲಾವಕಾಶ ಬಂದಾಗ ಅವರು ಇವ್ರು ಒಂದೇ ಆಗ್ಬೋದೇನೋ, ಯಾರಿಗೆ ಗೊತ್ತಿದ್ದದು? ಅದು ನೀನು ಅವ್ರು ಒಂದಾದಂಗೆ ಇನ್ನೊಬ್ರು ಆಗ್ಬೋದು. ಅವತ್ತೆಲ್ಲ ಹೋಗ್ತಾವ ಮಾತುಗಳು. ಅದಕ್ಕೆ ಯಾರ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ತೂಕವಾಗಿ ಮಾತಾಡ್ಬೋದು. ಒಬ್ಬ ದೊಡ್ಡ ಮನುಷ್ಯ, ಒಬ್ಬ ರಾಜಕಾರಣದಲ್ಲಿ ನಿನ್ನ ಅನುಭವ ಇರೋನು, ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಏನು, ಎಲ್ಲಿಗೆ ಬರ್ತಾವ ಪದಗಳು ಅಂತ ಮಾತಾಡುವಂತ ಕಲೀರಿ. ಯಾವುದೇ ಪತ್ರಿಕಾ ಮಾಧ್ಯಮದಲ್ಲಾಗ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಕೇವಲವಾಗಿ ಯಾರ ಬಗ್ಗೆನೂ ಮಾತಾಡಕ್ ಹೋಗ್ಬೇಡಿ. ಇರ್ರಿ, ಕಾನೂನು ಪ್ರಕಾರ ಏನೈತೆ ಶಿಕ್ಷೆಗಳು ಕೊಡಿಸ್ಬೇಕು. ನಿಮ್ಮಲ್ಲೇ ಸರ್ಕಾರ ಇದೆ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನೀವು ಈಗ ಸಹಕಾರಿ ಸಚಿವರು ಇದ್ದಾರೆ, ವ್ಯಾಪ್ತಿಗಳು ನೋಡ್ಸಿ. ಕೊಂಡೋಡಿ ಚಂದ್ರಶೇಖರ್ ಕದ್ದವರೇ ಇದ್ರೆ ಅರೆಸ್ಟ್ ಮಾಡಿಸ್ರಿ, ತಪ್ಪೇನೈತೆ ಅದರಲ್ಲಿ? ಅಲ್ಲ ಸರ್, ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡ್ಬೇಡೇನೋ. ಈ ಪತ್ರಿಕೆ ಉದ್ದೇಶ ಅಷ್ಟೇ, ಕೇವಲವಾಗಿ ಎಲ್ಲರ ಬಗ್ಗೆನೂ ಏಕವಚನದಲ್ಲಿ ಮಾತಾಡೋದಾಗ್ಲಿ, ಕಳ್ಳ ಅನ್ನೋದಾಗ್ಲಿ, ಸುಳ್ಳ, ನಿನ್ ಬಗ್ಗೆನೂ ಏನ್ ಬೇಕಾದ್ರೂ ಮಾತಾಡ್ತಾರೆ ನಾಗೇಶ್ ಬಾಬು. ನಾವು ಮಾತಾಡ್ಬೋದು. ನನ್ನ ಹತ್ರ ಸಾವಿರಾರು ವಿಚಾರ ಮಾತಾಡಿದ್ಯಾ, ನೀನು ಮಾತಾಡಕ್ ಸಾಧ್ಯನಾ? ವೈಯಕ್ತಿಕವಾಗಿ ಎಲ್ಲೋ ಜೊತೆಲಿ ಕೂತ್ಕೊಂಡು ಮಾತಾಡೋ ಜಾಗದ್ದೆಲ್ಲ ಹಿಂಗೆ ತೆಗಿಬಾರ್ದು. ರಾಜಣ್ಣವರು ಕೊಂಡೋಡಿ ಚಂದ್ರಶೇಖರ್ ಚೆನ್ನಾಗಿದ್ದಾಗ ತುಂಬಾ ಚೆನ್ನಾಗೇ ಮಾತಾಡಿದ್ದಾರೆ. ಅವೇನೋ ಹೇಳಿರ್ತಾರೆ, ಅವನ್ನೆಲ್ಲ ವೈಯಕ್ತಿಕವಾಗಿ ಮಾತಾಡಕ್ ಸಾಧ್ಯ? ಅವನ್ನೆಲ್ಲ ಪರ್ಸನಲ್ ಆಗಿ ನಂಬಿಕೆ ಅನ್ನೋದ್ರ ಮೇಲೆ ಮಾತಾಡೋದು. ಅವೆಲ್ಲ ಎಲ್ಲಂದ್ರಲ್ಲೇ ಎಲ್ಲಂದ್ರಲ್ಲೇ ಮಾತಾಡಕ್ ಸಾಧ್ಯ? ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಭಾಷೆಗಳನ್ನ ಕೆಟ್ಟದಾಗಿ ಬರ್ದಂಗೆ ಸ್ವಚ್ಛವಾಗಿ ಕ್ಲೀನ್ ಆಗಿ ಬರ್ಲಿ. ಒಳ್ಳೆ ವಿಚಾರ ಇದ್ದಾಗ ಹೋರಾಟಕ್ಕೆ, ತಾಲೂಕು ಒಳಿತಕ್ಕೋಸ್ಕರ ನೀವೆಲ್ಲ ಹೋರಾಟ ಮಾಡಿದ್ರೆ ಅದ್ರ ಜೊತೆ ನಾವು ಇರ್ತೀವಿ. ನಮ್ ತಪ್ಪಾದ್ರೆ ನಮ್ಮನ್ನ ತಪ್ಪು ಅಂತ ಅಂದ್ರೆ ನಿಮ್ ತಪ್ಪು ಅಂತ ತಿಂದಾಗ ನಾವು ಹೇಳಕ್ ರೆಡಿ ಇದೀವಿ. ವೈಯಕ್ತಿಕವಾಗಿ ಇಲ್ಲಿ ರಾಜಣ್ಣನ ಮೆಚ್ಚಕ್ಕೋಸ್ಕರ ಕೆಲವರೆಲ್ಲ ಮಾತಾಡಕ್ ಕೂತಿದ್ರಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅದು ಮಾಡಬೇಡಿ. ಅದನ್ನ ಮಾತಾಡಿ. ರಾಜಣ್ಣವ್ರ ಬಗ್ಗೆ ಒಳ್ಳೆ ಕೆಲಸ, ಈಗ ವೀರಭದ್ರಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಿದ್ವಿ. ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ವೀರಭದ್ರಯ್ಯವ್ರ ಬಗ್ಗೆ ಹೇಳೋದು ನಿಜ. 1.5 ವರ್ಷದಿಂದ ಯಾವುದೇ ಸರ್ಕಾರದಲ್ಲಿ ಕೊಡಕ್ ಸಂಬಳನೂ ಇಲ್ಲ, ಮತ್ತೊಂದಿಲ್ಲ, ಅವರೇ ಒದ್ದಾಡ್ತಿದ್ದಾರೆ. ಮಾಡಿಲ್ಲ ಅಂತ ಹೇಳಿರೋದು ನಿಜ, ಮಾಡಿರೋದು ಹೇಳ್ತೀವಲ್ಲ. ರಾಜಣ್ಣ ಹಿಂದೆ ಮಾಡಿದ್ದಾರೆ ಕೆಲಸಗಳನ್ನ, ಪರಮೇಶ್ವರ್ ಇದ್ದಾಗಲೂ ಮಾಡಿದ್ದಾರೆ, ಎಲ್ಲಾ ಕಡೆನೂ ಇದೆ. ಡೈಗಳು ಮಾಡಿದ್ದಾರೆ, ರಾಜಣ್ಣವ್ರ ಕಾಲದಾಗೂ ಮಾಡಿದ್ದಾರೆ, ಪರಮೇಶ್ವರ್ ಮಾಡಿದ್ದಾರೆ, ಅನಿತಾ ಕುಮಾರಸ್ವಾಮಿ ಇದ್ದಾಗಲೂ ಮಾಡಿದ್ದಾರೆ, ವೀರಭದ್ರಯ್ಯ ಕಾಲದಲ್ಲೂ ಮಾಡಿದ್ದಾರೆ. ಎಲ್ಲ ಅವ್ರವ್ರ ಕಾಲದಲ್ಲಿ ಎಷ್ಟೇ ಕಾಲ ಅವರು ಸರ್ಕಾರ ಇದ್ದಾಗ ಒಂಥರ ಮಾಡಿರ್ತಾರೆ, ಸರ್ಕಾರ ಇದ್ದಾಗ ಒಂಥರ ಮಾಡಿರ್ತಾರೆ. ಅದನ್ನ ಸಹಜವಾಗಿ ರಾಜಕಾರಣದಲ್ಲಿ ವಿರುದ್ಧವಾಗಿ ಮಾತಾಡೋದು ಸಹಜ. ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಎಲ್ಲರೂ. ಈಗ ರಾಜಣ್ಣವರು ವಿರೋಧ ಪಕ್ಷಕ್ಕೆ ಅವರು ಅದೇ ಮಾತಾಡೋದಲ್ಲ. 1.5 ವರ್ಷದ ಏನು ಅಭಿವೃದ್ಧಿ ಆಗಿದೆ? ಈಗಿನ ಟೆಂಡರ್ಗಳು ಆಗ್ತಿದ್ದಾವೆ, ಈಗ ದುಡ್ಡು ತಂದಿದ್ದಾರೆ, ಮಾಡ್ತಾರೆ, ಮಾಡ್ಲಿ. ಮಾಡಿದ್ಮೇಲೆ ಸಂತೋಷ, ನಮ್ಮೂರಿಗೆ ತಾನೇ ಆಗೋದದು. ಮಾಡಿಲ್ಲ ಅಂತ ಹೇಳಿರೋದು ನಿಜ. ಅಭಿವೃದ್ಧಿ ಕಡಿಮೆ ಆದ್ರೂ ದ್ವೇಷದ್ದು ಬೇಡ ಅಂತ. ದ್ವೇಷ ನಡೀತದೆ. ರಾಜಣ್ಣವರೆಲ್ಲ ಇರ್ತಾರೆ, ಬಂದಿರೋದು ಗೋಳಿಲಿ ಅವ್ರ ಬಗ್ಗೆ ಇದ್ರ ಬೆಲ್ಮಣ ಕೇಳ್ದು ಅವರು ವೀರಭದ್ರಯ್ಯ ತಮ್ಮ ಪಾತ್ರರಾಜು ಅಲ್ಲೆಲ್ಲ ಜಮೀನ್ ತಗೊಂಡವ್ರೆ, ಅದಕ್ಕೆ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ನಾನು ಸ್ವಲ್ಪ ಪ್ರೆಸ್ ಮೀಟ್ ಮಾಡ್ತೀನಿ. ವೀರಭದ್ರಯ್ಯ 4 ವರ್ಷ ಆಯ್ತು ಕೈಗಾರಿಕೆ ಬಗ್ಗೆ ಮಾತಾಡಿ. ಕೈಗಾರಿಕೆ ಅದು JDB ನಲ್ಲಿ ಅಕ್ವಿಜೇಷನ್ ಆಗಿದೆ, ರೈತರು ಹಾಳಾಗೋಗಿದ್ದಾರೆ, ಒಂದು ಲೋನ್ ತಗೊಳಕ್ ಆಗ್ತಿಲ್ಲ. ಮಾತಾಡ್ತೀನಿ. ನಾವು ರಾಜಣ್ಣವ್ರ ಹತ್ರ ಹೋಗ್ತೀನಿ, ಮಾತಾಡ್ತೀನಿ ಅಂತ ನಾನೇ ಹೇಳಿದ್ದೀನಿ. ನಾನು ಹೋಗಿ ನಮ್ಮ MLA ಅವ್ರಿದ್ದಾರೆ, ಅವ್ರ ಹತ್ರ ರೈತರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಮಾತಾಡಿದ್ದೀನಿ. ರಾಜಣ್ಣವ್ರ ಹತ್ರ ಮಾತಾಡ್ಬೇಕು ಅಂತಾನು ಹೇಳಿದ್ದೀನಿ. ಹೋಗ್ತೀವಿ, ತಪ್ಪೇನಿದೆ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ. ಇಲ್ಲ ರಾಜಣ್ಣವರು ಆದ್ರೆ ರೈತರು ಒಳ್ಳೆ ಹಣವನ್ನು ಕೊಡಿಸಿ ಬೇಕಾದ್ರೆ ಅಕ್ವಿಜೇಷನ್ ಮಾಡಿಸ್ಲಿಲ್ಲ, ಕ್ಯಾನ್ಸಲೇ ಮಾಡಿಸ್ತೀವಿ, ಡಿನೋಟಿಫಿಕೇಟ್ ಮಾಡ್ಲಿ ಬಿಡ್ರಿ, ಒಳ್ಳೇದಾಗ್ತದಲ್ಲ. ನಾವು ಲೋನು ತಗೊಳಕ್ಕಾಗ್ತಿಲ್ಲ ಅದ್ರ ಬಗ್ಗೆ, ಇಲ್ಲ ನಾವು ಅಭಿವೃದ್ಧಿನೂ ಮಾಡೋಕ್ಕಾಗ್ತಿಲ್ಲ, ಇಲ್ಲ ಒಂದು ಗಿಡನೂ ಹೊಸದಾಗಿ ನಡೆಯೋದಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕ್ಯಾನ್ಸಲ್ ಆಯ್ತಾ? ಸಂತೋಷ.
ಒಳ್ಳೇದೇ ಆಯ್ತು, ಕ್ಯಾನ್ಸಲ್ ಮಾಡಿಸಿ. ಇಲ್ಲ ಅದನ್ನ ರೈತರಿಗೆ ಒಳ್ಳೆ ಹಣ ಕೊಡಿಸ್ಬಿಟ್ಟು ಮಾಡಂಗಿಲ್ಲ. ಇವತ್ತು 17 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಮಾಡಿದ್ರೆ ಒಂದು ಎಕರೆಗೆ ಯಾಕೆ ಕೊಡಕ್ ಸಾಧ್ಯ? ಒಂದು ಸೈಟ್ ಬರಲ್ವೇ? ಇದ್ರ ಬಗ್ಗೆ ಮಾತಾಡೋದು ಬೇಡವಾ? ಮುಂದುವರೆದು ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡೋದು ಮಾಡಿ ಸ್ವಾಮಿ. ಇವರೆಲ್ಲ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಬೇಕು. ಇವರು ಚೇಲಗಳು ಲೀಡರ್ಗಳು ಎಲ್ಲ ಅವರಲ್ಲ. ಅವ್ರ ಬಗ್ಗೆ ರಾಜಣ್ಣವ್ರಿಗೆ ಹೇಳಿ, ಹಣ ಇಂಥದ್ದು ಮಾಡಿದ್ರೆ ಒಳ್ಳೇದಾಗ್ತದೆ, ಇಲ್ಲ ಆ ಜಾಗ ಬೇಡಣ, ಕ್ಯಾನ್ಸಲ್ ಮಾಡೋಣ, ಬೇರೆ ಕಡೆನೇ ಮಾಡ್ಸೋ ಸಂತೋಷ ಮಾಡಿ. ಮಾಡೋದು ಇಲ್ಲ, ಮಾಡೋರ್ಗೂ ಬಿಡಲ್ಲ. ಸುಮ್ಮನೆ ಕೂತ್ಕೊಂಡು ಅವ್ರಿಗೆ ಇಲ್ದಾವೆ ಹೇಳ್ಕೊಡೋದು ರಾಜಣ್ಣವ್ರಿಗೆ. ಹಣ ಹಿಂಗಾಗೈತೆ, ವೀರಭದ್ರ 90 ಎಕರೆ ಜಮೀನ್ ತಾಬಿಟ್ಟವ್ರಂತಲ್ಲಿ, ಅದಕ್ಕೋಸ್ಕರ ನೀನು ಮಾಡಿಸ್ಬೇಡ ಅಂತ ಹೇಳಿರೋದು. ಯಾವ್ದು ಒಂದೇ ಒಂದು ಅಡಿದು ಯಾವ್ದಾದ್ರು ರಿಜಿಸ್ಟರ್ ಅವ್ರ ಹೆಸರಲ್ಲಿ ಆಗಿದ್ರೆ ನಾನು ರಾಜಕಾರಣನೇ ಮಾಡೋದು, ಮೀಸೆ ಬಿಡಿಸ್ಕೊಡ್ತೀನಿ. ಅವರು ವೀರಭದ್ರ ತಾಂಡಿದ್ರು ತಾಲೂಕ್ನಾಗ ಯಾರು ಏನು ಜಮೀನು ಪಮ್ಮಿ ನೀನು ತಗೊಳಂಗಿಲ್ಲ, ಯಾರು ಮಾಡಂಗ. ಅವ್ರು ಇರೋಕೆ ಮನೆಗೋಸ್ಕರ ಒಂದು ಜಮೀನು ತಗೊಂಡಿದ್ದಾರೆ, ಬಿಟ್ಟಿದ್ದಾರೆ ಅಷ್ಟೇ. ಇನ್ಯಾವುದೂ ತಗೊಂಡಿಲ್ಲ ಅವರು. ಸುಮ್ಮನೆ ಅವರು ಗೊತ್ತಿಲ್ದವೆಲ್ಲ ಇಲ್ಲವೇ ಅವ್ರ ಬಗ್ಗೆ ಮಾತಾಡೋದು. ಎಲ್ಲರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡೋಣ. ರಾಜಣ್ಣವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ನಾವು ಸಂತೋಷ ಬೀಳ್ತೀವಿ. ವಿಪತ್ತರು ಅವಾಗೆಲ್ಲ ಸಂತೋಷ ಬಿದ್ವಿ ನಾವು, ಆಯ್ತಪ್ಪ ಮಾಡಿದ್ದಾರೆ. ಆಯ್ತು ಬಂದಂಗೆ ಅವ್ರು ಮೆಡ್ಸಕ್ಕೋಸ್ಕರ ಎಲ್ಲ ಮಾತಾಡೋದು, ಎಲ್ಲದೂ ಅವ್ರನ್ನ ತಪ್ಪದಾರಿಗೆ ಹೇಳಿದೆ. ಸಾಕು, ನಿದ್ದೆ ಬಂತು, ಎದೋದ್ರ ಮೇಲೆ